ಜೊತೆಯಲಿ ಜೊತೆ ಜೊತೆಯಲಿ. ನನ್ನ ಪಾಲ್ಗೆ ನೀವು ಭಗವಂತ ಆಗ್ಬಿಟ್ರಿ. ಯಪ್ಪ ರೀ, ಈಗ ನಾನೇ ತಲೆ ಮೇಲೆ ಎರಡು ಹಾಕ್ತೇನೆ. ಭಗವಂತ ಅಂತಲ್ಲ ಕರಿಬೇಡ್ರಿ, ಹಂಗೂ ಕರಿಲೇಬೇಕು ಅಂದ್ರೆ ಪ್ರೀತಿಯಿಂದ ಒಂದ್ಸಲ ಅಣ್ಣ ಅಂತ ಕರೀರಿ, ಖುಷಿ ಆಗತ್ತೆ. ನಿಜ, ನೀವು ಯಾವತ್ತೋ ನನ್ನನ್ನು ತಂಗಿ ಅನ್ಕೊಂಡಿದ್ರಿ, ಆದರೆ ನಾನೇ ನಿಮ್ಮ ಬಗ್ಗೆ ಅಸಹ್ಯವಾಗಿ ಮಾತಾಡಿದ್ದೆ. ಆದರೆ ನಮ್ಮ ಅಕ್ಕನ ಬಿಟ್ಟು ನಿಮಗೆ ಎಲ್ರೂ ಅಕ್ಕ ತಂಗಿರ ಥರನೇ. ಚಾಂದಿನಿ ವಿಷಯದಲ್ಲಿ ನಾವೆಲ್ಲ ತಪ್ಪು ತಿಳ್ಕೊಂಡಿದ್ವಿ, ಆದರೆ ನಂಗೆ ಇವಾಗ ಅರ್ಥ ಆಗ್ತಿದೆ. ಓಹ್, ಥ್ಯಾಂಕ್ ಗಾಡ್, ಅಟ್ಲೀಸ್ಟ್ ನಿನಗಾದ್ರೂ ಅರ್ಥ ಆಯ್ತಲ್ಲ. ನನಗೊಬ್ಳಿಗೆ ಅರ್ಥ ಆದರೆ ಸಾಲದು ಬಾವ, ಅಕ್ಕಂಗೂ ಅರ್ಥ ಆಗಬೇಕು. ಬನ್ನಿ ಇವಾಗಲೇ ಹೋಗಿ ಮಾತಾಡೋಣ ಅವಳ ಹತ್ರ. ಬೇಡ ಬೇಡ ಬೇಡ, ನೀನು ನನ್ನ ಪರವಾಗಿ ಸಾಕ್ಷಿ ಹೇಳಿ ಅವರು ನನ್ನನ್ನು ಒಪ್ಕೊಳ್ಳೋದು ನನಗಿಷ್ಟ ಇಲ್ಲ. ಅವರಾಗಿದ್ದವರೇ ನನ್ನನ್ನು ನಂಬಬೇಕು. ನಾನು ಯಾವ ಹುಡುಗಿ ಜೊತೆಲಿ ಎಷ್ಟೊತ್ತಲ್ಲಿ ಸುತ್ತಾಡ್ಕೊಂಡ್ಬಂದ್ರು ನಂಬಿಕೆ ಇಟ್ಟು ನನ್ನನ್ನು ಪ್ರೀತಿಸ್ಬೇಕು. ಅಲ್ಲಿವರೆಗೂ ಕಾಯ್ತೀನಿ. ಆಮೇಲೆ ನೀನು ಅಷ್ಟೇ, ಈ ವಿಷಯ ಎಲ್ಲ ಏನು ಗೊತ್ತೇ ಇಲ್ಲ ಅನ್ನೋ ಥರ ಇದ್ಬಿಡು. ಆಮೇಲೆ ಈ ವಿಡಿಯೋ ಮ್ಯಾಟ್ರು ಅಷ್ಟೇ, ಕಾಲೇಜಲ್ಲಿ ಪ್ರಿನ್ಸಿಪಲ್ಗೆ ಹೇಳ್ದೆ, ಅವ್ರು ಇದನ್ನು ಸಾಲ್ವ್ ಮಾಡೋದು ಅಂತ ಸುಳ್ಳು ಹೇಳು, ಓಕೆನಾ? ಪ್ರತಿ, ಏನಾಯ್ತು ಆ ವಿಡಿಯೋ ವಿಷಯ? ಅದು ನಮ್ಮ ಕಾಲೇಜ್ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡಿದ್ದೆ. ಅವರೇ ಆ ಹುಡುಗರನ್ನ ಕರೆಸಿ ವಿಡಿಯೋನ ಡಿಲೀಟ್ ಮಾಡಿಸಿದ್ರು. ಅಕ್ಕ, ಒಂದು ಮಾತು, ಅದು ಭಾವ ನೀನು ಅಂದ್ಕೊಂಡಷ್ಟು ಕೆಟ್ಟೋರಲ್ಲ ಕಣೆ. ಹೆಂಗೆ ನೋಡಿದ್ರು ಅವ್ರು ಕೆಟ್ಟೋರು ಅಲ್ವೇ ಅಲ್ಲ. ಒಳ್ಳೆಯವ್ರನ್ನ ಕೆಟ್ಟೋರ ಥರ ತಿಳ್ಕೊಂಡ್ರೆ ಗಣೇಶ ಶಿಕ್ಷೆ ಕೊಡ್ತಾನಂತೆ. ನೀನು ಹಾಗೆ ತಿಳ್ಕೊಬೇಡ ಅಷ್ಟೇ. ನನ್ನ ಗಂಡ ರತ್ನ ಅಂತ ಯಾವಾಗಲೂ ಗೊತ್ತಾಯ್ತು ಕಣೆ. ಆ ರತ್ನನ ಹಿಡ್ಕೊಳ್ಳೋಕೆ ಯೋಗ್ಯತೆ ನನಗಿಲ್ಲ ಅಂತ ಅಷ್ಟೇ ದೂರ ಇಟ್ಟಿದ್ದು. ಅಭಯ್, ನನ್ನ ಜೀವ ಕಣೋ ನೀನು, ನನ್ನ ಜೀವನೂ ನೀನೇ. ಇಷ್ಟೊಂದು ಒಳ್ಳೆತನ ಹೆಂಗೋ ಬಂತು ನಿನಗೆ? ತಗಡು, ನನ್ನ ಮೇಲೆ ಇಷ್ಟೊಂದು ಪ್ರೀತಿನ ನಿನಗೆ? ಇನ್ನೂ ನಿನ್ನಿಂದ ದೂರ ಹೋಗ್ತೀನ ನಾನು? ಸಾಧ್ಯನೇ ಇಲ್ಲ. ಏನಿದು? ಛತ್ರಿ. ಅದೇ ಯಾಕೆ ಅಂತ? ಮೊದಲೇ ಮಳೆ ಬರೋಂಗಾಗಿದೆ. ನಿಮ್ಗೆ ಮೊದಲೇ ಮಳೆ ನೆಂದ್ರೆ ಆಗಲ್ಲ, ಆಮೇಲೆ ನಿಮ್ಗೆ ಶೀತ ನೆಗಡಿ ಜ್ವರ ಆಗಿ ನೀವು ಮನೇಲೆ ಸೆಟ್ಲ್ ಆದ್ರೆ ನನ್ ಗತಿ ಏನಾಗ್ಬೇಕು? ತಗಡು, ಹುಚ್ಚಾಕಣೋ ನೀನು. ಹೀಗೇನಾದ್ರೂ ಮಳೆ ಬಂದ್ರೆ ನಿಜವಾಗ್ಲೂ ನಿನ್ನ ತಪ್ಕೊಂಡು ಬಿಡ್ತೀನಿ. ಯಾಕ್ರಿ, ನನ್ನ ಮುಖ ನೋಡಕ್ಕೂ ನಿಮ್ಗೆ ಇಷ್ಟ ಇಲ್ವಾ? ನನಗೆ ಗೊತ್ತು ಕಣ್ರಿ, ನನ್ನನ್ನು ಸ್ಕೂಲಿಂದ ಆಚೆ ಓಡಿಸ್ಬಿಟ್ಟೆ ಅಂತ ತಾನೆ ನೀವು ಇಷ್ಟೊಂದು ಗಿಲ್ಟ್ ಫೀಲ್ ಆಗ್ತಿರೋದು. ಪರವಾಗಿಲ್ಲ ಕಣ್ರಿ, ನನ್ಗೆ ನಿಜವಾಗ್ಲೂ ಏನೂ ಬೇಜಾರಿಲ್ಲ. ನೀವು ಸ್ಕೂಲಿಂದ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಿಂದಾನೇ ಆಚೆ ಓಡಿಸಿದ್ರು ಖಂಡಿತ ಹೋಗಲ್ಲ. ನನ್ನ ಜೀವನೇ ಇಲ್ಲಿರ್ಬೇಕಾದ್ರೆ ಇದನ್ನ ಬಿಟ್ಟು ನಾನು ಇನ್ನೆಲ್ಲಿಗ್ರಿ ಹೋಗ್ಲಿ? ಬರೀ ನಾಟಕದ ಮಾತುಗಳಾಗೋಯ್ತು ನಿಂದು. ಈ ಥರ ಬಣ್ಣದ ಮಾತಾಡಿದ್ರೆ ನಾನೇ ನಿನ್ಗೋಸ್ಕರ ಕರ್ಗೋಗಲ್ಲ. ಇದೆಲ್ಲ ಏನಿದ್ರು
ನಿನ್ ಗರ್ಲ್ ಫ್ರೆಂಡ್ಸ್ ಹತ್ರ ಇಟ್ಕೋ, ಯಾರಾದ್ರೂ ಬಿದ್ರೂ ಬೀಳ್ಬೋದು. ರೀ ಕೋವ ಬರ್ಸ್ತಾ ಇದ್ದೀರಾ, ಚೆನ್ನಾಗಿರಲ್ಲ. ಏನ್ ಚೆನ್ನಾಗಿರಲ್ಲ? ನಿನ್ ಬಂಡವಾಳ ಗೊತ್ತಿರೋದಕ್ಕೆ ನಾನು ಹೇಳ್ತಿರೋದು. ನಿನ್ ನಾನು ಬೇಕಾಗೇ ಇಲ್ಲ. ನಿನ್ ಕನ್ಸಿನ ಹುಡುಗಿರ್ನ ನಿನ್ ಸುತ್ತ ಹಿಡ್ಕೊಂಡು ಸುಮ್ಮನೆ ಶೋಕಿಗೋಸ್ಕರ ರೇಗ್ಸ್ಕೊಂಡು ನಾನು ಹಿಂದೆ ಬಿದ್ದಿದ್ಯಾ. ರೀ ಬೇಡ ರೀ, ಇಷ್ಟೊಂದು ಉರಿಸ್ಬೇಡಿ. ಇಷ್ಟು ನಿಯತ್ತಾಗಿರೋ ಪ್ರಾಣಿ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಕೆಟ್ಟು ಕೋವ ಬರುತ್ತೆ. ಸೀಮೆಗಿಲ್ದೇ ಇರೋ ನಿಯತ್ತು ನಂಗೆ ಗೊತ್ತಿಲ್ವಾ? ಕೋಪ ಬೇರೆ ಬರುತ್ತಂತೆ. ಕೋಪ ಬಂದ್ರೆ ಏನ್ ಮಾಡ್ತೀಯಾ? ಅದನ್ನ ಹೇಳಲ್ಲ ಮೇಡಮ್, ಮಾಡಿ ತೋರಿಸ್ತೀನಿ. ನಿನ್ ಕೈಯಲ್ಲಿ ಏನಾಗುತ್ತೆ? ಆಸೆ ತೋರ್ಸೋದು, ಆಸೆ ತೀರ್ಸ್ಕೊಳ್ಳೋದು, ಆಮೇಲೆ ಕೈ ಬಿಟ್ಟು ಯು ರಾಸ್ಕಲ್. ನಾನು ಹೇಳ್ದೆ ತಾನೇ ಸೀನಿಯರ್, ನನ್ನನ್ನು ಕೆಣಕ್ಬೇಡಿ ಅಂತ. ಈಗೇನ್ರಿ ಮಾಡ್ಕೋತೀರಾ? ಇನ್ನೂ ಏನಾದರೂ ರೇಗ್ಸಿದ್ರೆ ಗೊತ್ತಲ್ಲ, ಇಲ್ಲಿಂದ ಹಿಂಗೆ ಎತ್ತ ಹಾಕೊಂಡು ಹೋಗ್ಬಿಡ್ತೀನಿ. ಎತ್ತಾಕೊಂಡು ಹೋಗ್ತೇನೆ ಮಗನೇ, ಬಾಯಿಗೆ ನಾನು ನಿನ್ನ ಎತ್ತಾಕೊಂಡು ಹೋಗ್ತೇನೆ. ಸರ್ ನಾನು ಏನು ಮಾಡಿದೆ ಸರ್? ನನ್ನ ಕಣ್ಣು ಮುಂದೆ ಒಂದು ಹುಡುಗಿನ ರೇಗಿಸಿ ಚುಡಾಯಿಸಿದಲ್ದೆ ಅವಳಿಗೆ ಮುತ್ತು ಬೇರೆ ಕೊಡ್ತೀಯಾ? ಅದು ಪಬ್ಲಿಕ್ ಅಲ್ಲಿ. ಬಾ, ನಿಂಗೆ ಚರ್ಮ ಸುಲಿತೀನಿ. ರೀ ಸರ್, ನಾನೇನು ಕಂಡೋರ್ ಮನೆ ಹೆಣ್ಮಕ್ಳ ಜೊತೆ ನಾನು ಮಿಸ್ಬಿಹೇವ್ ಮಾಡಿದೆ. ಇವರು ಅವರು ನೀನ್ ಹೆಂಡ್ತಿನ? ಏನಮ್ಮ? ಇಲ್ಲ ಸರ್. ಮೋಜ್ ಬೇಕಾ ನಿನಗೆ? ಮೋಜ್ ಬೇಕಾ? ಅದು ಪಬ್ಲಿಕ್ ಅಲ್ಲಿ. ಇನ್ನೊಬ್ರು ಹೆಣ್ಣನ್ನ ಮುದ್ದು ಮಾಡೋಷ್ಟು ದಿಮಾಗ ನಿನಗೆ? ಬಾ, ಇಳಿಸ್ತೀನಿ ಬಾ. ಸರ್ 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 ಬೇಡ ಸರ್, ಅವ್ರನ್ನ ಬಿಟ್ಬಿಡಿ. ಸುಮ್ನೆ ರಮ್ಮ, ಇವನು ಲಾಕಪ್ ಹೋಗಿ ಬಂದ್ಮೇಲೆ ನಿನ್ನ ಮೇಲೆ ಸೇಡ್ ತೀರ್ಸ್ಕೋಬಹುದು ಅಂತ ತಾನೇ ಬೇಡ ಅಂತಿರೋದು. ಎದ್ರಕೋಬೇಡಮ್ಮ. ಇವನಿಗೆ ಒಂದ್ಸಾರಿ ನಮ್ಮ ಕಡೆಯಿಂದ ಟ್ರೀಟ್ಮೆಂಟ್ ಸಿಕ್ತು ಅಂದ್ರೆ ಆಮೇಲೆ ಹುಡುಗಿನ ಪದ ಕೇಳಿದ್ರೆ ಸಾಕು, ಪ್ಯಾಂಟ್ ಎಲ್ಲ ಒದ್ದೆ ಮಾಡ್ಕೋಬೇಕು ನನ್ನ ಮಕ್ಕಳು. ಸರ್ ನಿಮಗೆ ಚಿಕ್ಕ ಡೌಟು. ಅಲ್ಲ ಸರ್, ನೀವು ನನ್ಗೆ ಹೊಡೆದ್ರೆ ನಿಮ್ಮ ಮಕ್ಳು ಯಾಕೆ ಪ್ಯಾಂಟ್ ಒದ್ದೆ ಮಾಡ್ಕೋತಾರೆ? ಜೋಕ್ ತೋರಿಸ್ತೀನಿ ಬಾರೋ. ಒಂದ್ಸಲ ನಿನ್ ಕೈ ಕಾಲು ಮೆತ್ತಗ್ ಮಾಡಿ ನಿನ್ನ ಕಣ್ ಮುಂದೆ ನಕ್ಷತ್ರ ತೋರಿಸಿಲ್ಲ ಅಂದ್ರೆ ನನ್ನ ಹೆಸರು ಪತ್ರವಾಡ ಪುಂಡ್ಲಿಕಾನೇ ಅಲ್ಲ. ಏನ್ ಸರ್ ಇದು, ನಿಮ್ಮ ಹೆಸರು ಇಷ್ಟೊಂದು ಕೆಟ್ಟದಾಗಿದೆ? ನೀನ್ ಹಣೆ ಬರ ಕೆಡ್ತಾಗಿದ್ಯಲ್ಲ, ಅದಕ್ಕೆ ಮಗನೇ ನಮ್ಮ ಅಪ್ಪ ಅಮ್ಮ ಇಟ್ಟಿರೋ ಹೆಸರನ್ನೇ ಆಡ್ಕೊಂತ ಇದ್ಯಾ. ಇವತ್ತು ನಿನ್ ಹೆಸರೇ ಮರ್ತೋಗ್ಬೇಕು. ಆಗ ಬಾರಿಸ್ತೀನಿ, ಬರೋ ಬಾ ಬಾ ಬರ. ನಡಿಯ ಒಳಗೆ. ಸರ್, ಬಸ್ ಸ್ಟಾಪ್ ಅಲ್ಲಿ ಒಂದು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದ ಸರ್. ಏನಲ್ಲಿ ರೋಡ್ ರೋಮಿ ಏನೋ ನೀನು? ಹುಡುಗಿ ಎಲ್ರಿ? ಬರ್ಲಿಲ್ಲ ಸರ್, ಭಯ ಅನ್ಸುತ್ತೆ. ಮತ್ ಇವ್ನ ಇಟ್ಕೊಂಡು ಏನ್ ಮಾಡ್ತೀರಾ? 2 ಕೊಟ್ಟು ಕಳ್ಸಿ. ಬರೀ 2? ನನ್ನ ಏನ್ರಿ ಅನ್ಕೊಂಡಿದ್ದೀರಾ? ನಮ್ಮಪ್ಪ ಕರೋಡ್ಪತಿ ಗೊತ್ತಾ? ಹೋ, ಹಂಗಾದ್ರೆ 2 ಸಾಕಾಗಲ್ಲ, 4 ಕೊಟ್ಟು ಕಳಿಸ್ರಿ. ಬೇಡ ಸರ್, ಈ ಅಭಯಶೇಖರ್ ಒಂಥರ ಬೆಂಕಿ ಇದ್ದಂಗೆ. ಬೆಂಕಿ ಜೊತೆ ಸರ್ಸಾಡ್ತಿದ್ದೀರಾ. ನನ್ನ ಮೇಲೆ ಕೈ ಇಟ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಿಮ್ಗೆ. ಹೌದಾ? ಇಟ್ಟೆ ಇಲ್ಲಿ ಸುಟ್ಟೆ ಹೋಗ್ಲಿಲ್ಲ? ನಮ್ದೊಂಥರ ಸ್ಲೋ ಬೆಂಕಿ ಇದ್ದಂಗೆ ಸರ್. ಸುಟ್ಟಿದ್ದೆ ಗೊತ್ತಾಗಿಲ್ಲ, ಆದ್ರೂ ಸುಡುತ್ತೆ. ಅಯ್ಯೋ ನಿನ್ನಲೇ, ಸ್ಟೇಷನ್ಗೆ ಬಂದು ಪೊಲೀಸ್ನವ್ರ ಮುಂದೆ ಹೀರೋಯಿಸಮ್ ತೋರಿಸ್ತೀಯಾ? ರೋಡ್ ರೋಮಿ ಅಂದ್ಕೊಂಡಿದ್ಯಾ? ಹುಡುಗಿರ್ನ ಚುಡಾಯಿಸ್ತೀಯಾ? ಇನ್ನೇನು ಹುಡುಗರನ್ನ ಚುಡಾಯಿಸಕ್ಕಾಗುತ್ತಾ ಸರ್? ಏ ಪುಂಡ್ಲಿಕ, ಒಳಗಡೆ ಹಾಕ್ರಿ. 1 ವಾರ ನನ್ನ ಮಗ ಮೇಲೆ ಎದ್ದೇಳಬಾರ್ದು. ಸರ್, ನಿಮ್ಮ ಮಕ್ಳಿಗೆ ಹುಷಾರಿಲ್ವಾ? ಏನ್ ಜೋಕಾ? ಸರ್, ಜೋಕ್ ಮಾಡ್ತಾನೆ ಸರ್. ನನ್ಗೂ ಹಿಂಗೆ ರೇಗಿಸ್ತಾ ಇದ್ದ. ಒಳಗೆ ಹಾಕಿ ಟ್ರೀಟ್ಮೆಂಟ್ ಶುರು ಮಾಡ್ರಿ, ತಾನಾಗೆ ಇಳಿಯುತ್ತೆ. ಮಾಡ್ತೀಯಾ? ಸರ್, ಏನಮ್ಮ? ಇಲ್ಲಿ ಅಭಯ್ ಅಂತ
ಸರ್ ಈ ಅಮ್ಮಂಗೆ ಸರ್ ಅವ್ನು ಮುತ್ಕೊಟ್ಟಿದ್ದು ಅವ್ನು ಮಾಡಿರೋ ಲೋಫರ್ ಕೆಲಸಕ್ಕೆ ಅವನನ್ನು ಬೆಂಡೆತ್ ಬ್ರೇಕ್ ಹಾಕಿ ಬನಗಿಸಿದ್ದೀವಿ ಅಲ್ಲಿ ನೋಡಿ. ಯಾಕೆ ಸರ್ ಅವ್ರಿಗೆ ಹಂಗೆ ಹೊಡೆದಿದ್ದೀರಾ? ಅವ್ರ ಮೇಲೆ ಕೈ ಮಾಡಿದ್ದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ರೀ ಇದೇನ್ರಿ ಏಮ್ಮ ಹಿಂಗೆ ಕೇಳ್ತಿದ್ದಾಳೆ? ರೀ ಮೇಡಮ್, ನಿಮ್ಮ ಜೊತೆ ಮಿಸ್ಬಿಹೇವ್ ಮಾಡಿದ್ದಕ್ಕೆ ಅವ್ರನ್ನ ಹೊಡೆದಿರೋದು. ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ರು ಅಂತ ನಿಮ್ಗೆ ಯಾರು ಹೇಳಿದ್ರು? ನಾನೇನಾದ್ರೂ ಕಂಪ್ಲೇಂಟ್ ಕೊಟ್ನಾ? ಏನಮ್ಮ ಉಲ್ಟಾ ಹೊಡಿತಾ ಇದೆಯಾ? ಪಬ್ಲಿಕಲ್ಲಿ ಅವ್ನು ಮುತ್ಕೊಟ್ಟ ತಾನೆ? ಕೊಟ್ರೆ ಏನ್ ತಪ್ಪು? ಏನು ತಪ್ಪ ಅಲ್ಲಮ್ಮ, ಬೀದಿಲಿ ಹೋಗೋ ಪೊರ್ಕಿ ನನ್ನ ಮಕ್ಕಳೆಲ್ಲ ಬಂದು ಬಂದು ಮುತ್ಕೊಟ್ರೆ ಕೊಡಿಸ್ಕೊಂಡು ಸುಮ್ಮನೆ ಇದ್ಬಿಡ್ತೀಯಾ? ಸಿಕ್ಕಿದ್ ತಗೊಂಡು ಹೊಡೆದು ಬಿಡ್ತೀನಿ. ಅಷ್ಟಕ್ಕೂ ಅವ್ರ ಪೊರ್ಕಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಅವ್ರು ನನ್ನ ಗಂಡ. ಗಂಡನ? ಹೌದು, 7 ಜನ್ಮಕ್ಕೂ ಅವರೇ ಬೇಕು ಅಂತ ಕಟ್ಕೊಂಡಿರೋ ಧರ್ಮಪತಿ. ಇದನ್ನ ಕಟ್ಟಿದ್ದು ಅವರೇನೆ. ಯಾವ ಸೀಮೆ ಹೆಣ್ಣಮ್ಮ ನೀನು? ಗಂಡನ ಸ್ಟೇಷನ್ಗೆ ಹಾಕಿ ಓಡಿಸಿದೀಯಾ? ಯಾರು ಸರ್ ಅವ್ರನ್ನ ಸ್ಟೇಷನ್ಗೆ ಹಾಕ್ಸಿದ್ದು? ನಾನು ಹೇಳದ್ನ ಅವ್ರನ್ನ ಅರೆಸ್ಟ್ ಮಾಡಿ ಅಂತ, ಅವ್ರನ್ನ ಹೊಡಿರಿ ಅಂತ. ನಾನು ಬೇಡ ಬೇಡ ಅಂತ ಹೇಳ್ತಿದ್ರು. ಏನು ಎತ್ತ ಅಂತ ವಿಚಾರಿಸ್ದೆ. ಅವ್ರನ್ನ ಹೇಳ್ಕೊಂಡು ಬಂದಿದ್ದು ಇವರು. ಅವ್ರನ್ನ ಹೊಡೆದಿದ್ದು ಇವರೇನೆ. ತಪ್ಪೇ ಮಾಡ್ದಾರ ನನ್ನ ಗಂಡನ ಮೇಲೆ ಹೆಂಗ್ರಿ ಕೈ ಮಾಡಿದ್ರಿ ನೀವು? ಇವಾಗ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ನಾನು. ಅಯ್ಯೋ ತಾಯಿ, ಗೊತ್ತಿಲ್ಲದೆ ಆಗಿರೋ ತಪ್ಪಮ್ಮ. ನೀವಿಬ್ರು ಗಂಡ ಹೆಂಡತಿ ರೋಡಲ್ಲಿ ಹಿಂಗೆ ಲವ್ ಮಾಡ್ತೀರ ಅಂತ ಯಾರಿಗೆ ಗೊತ್ತು? ತಪ್ಪಾಯ್ತು, ಸಾರಿ. ಹಾಗಾದ್ರೆ ಮೊದಲು ಅವ್ರನ್ನ ರಿಲೀಸ್ ಮಾಡಿ. ಅಪ್ಪ ಮೊದಲು ಕಳ್ಸು ಅವನ್ನ. ಮೊದಲೇ ತಗಡು ಕೇಸ್ ಹಿಡಿತೀರ ಅಂತ ಸಾಹೇಬ್ರು ಬೈತಾನೆ ಇರ್ತಾರೆ. ಕಳ್ಸು ಕಳ್ಸು. ಭಾನುಭೂಮಿ ಸೇರಿದ ಭಾವ ನಮ್ಮ ಪ್ರೇಮವು ಭಾನುಭೂಮಿ ಸೇರಿದ ಭಾವ ನಮ್ಮ ಪ್ರೇಮವು ಚೆಲುವ ನಗೆಗೆ ಮರುಳಾಗಿ ಹೋದೆ ಮನಸ್ಸು ಅರಳಿ ನಲಿದಾಡಿದೆ. ಯಾರು ಏನೇ ಹೇಳಲಿ ನಾವು ಬೇರೆಯಾಗೆವು. ನಿನದೇ ನೆನಪು ಮನದಿ ಕಾಡಿದೆ ಜನುಮ. ತುಂಬಾ ನೋವಾಗ್ತಿದ್ಯಾ? ಸರಿ ಹೋಗುತ್ತೆ ಬಿಡು. ಇದೆಲ್ಲ ಬೇಕಿತ್ತ ನಿನ್ಗೆ? ನಾನು ತಂಟೆಗೆ ಬರಬೇಡ ಅಂದ್ರು ಕೇಳ್ತೀಯ ನೀನು? ಇದನ್ ಬಿಟ್ರೆ ಬೇರೇನು ಗೊತ್ತಿಲ್ವಲ್ರಿ ನಂಗೆ. ನಿನ್ನ ಪ್ರೇಮದ ಹೂವು ನೀನು, ನೋವನೆಂದು ನೀಡು ನಾನು. ಬಾಳಿನ ಹಾದಿಯಲ್ಲಿ ಜೋಡಿಯಾಗಿ ಬಾರೆ ನೀನು. ಆಸೆಯೊಂದು ಮನದಿ ಮೂಡಿದೆ ನಾನೇ ನದಿಯ ನಿಲ್ಸಿ ಸರ್. ತಾಳಿ ಓಡಿ ಬಂದಾಗಿದೆ. ನಿಮ್ಮ ಮನೆ ರೋಡ್ ಬಂತು, ಇಳ್ಕೊ. ಸನಿಹ ಬೇರೆ ಕಂತಾಗಿದೆ.
ಥ್ಯಾಂಕ್ಸ್ ಕಣ್ರಿ ಸೀನಿಯರ್. ಯಾಕೆ? ಸ್ಟೇಷನಲ್ಲಿ ನನ್ನನ್ನು ಗಂಡ ಅಂತ ಒಪ್ಕೊಂಡ್ರಲ್ಲ, ಅದಕ್ಕೆ. ನಿನ್ನ ಬಿಡ್ಸ್ಕೊಳಕ್ಕೆ ಹಂಗೆ ಹೇಳ್ದೆ ಅಷ್ಟೇ. ಏನಕ್ಕಾದರೂ ಸರಿ, ಅಟ್ಲೀಸ್ಟ್ ನನ್ನ ಬಗ್ಗೆ ಅಷ್ಟಾದರೂ ಮಾತಾಡೋದಲ್ಲ. ಅಷ್ಟು ಪ್ರೀತಿ ಸಿಗುತ್ತೆ ಅಂದರೆ ನನ್ನ ದಿನ ಎಷ್ಟು ಬೇಕಾದ್ರೂ ಹೊಡ್ಸ್ಕೋತೀನಿ ಕಣ್ರಿ. ಬಿಸಿ ಬಿಸಿ ಶಾಖ ಕೊಡ್ಸ್ಕೊ ಮನೇಲಿ. ಹೊರಡು. ನಿನ್ನ ಬಿಡ್ಸ್ಕೊಳಕ್ಕೆ ಹಂಗೆ ಹೇಳ್ದೆ ಅಷ್ಟೇ. ಏನಕ್ಕಾದರೂ ಸರಿ, ಅಟ್ಲೀಸ್ಟ್ ನನ್ನ ಬಗ್ಗೆ ಅಷ್ಟಾದರೂ ಮಾತಾಡೋದಲ್ಲ. ಅಷ್ಟು ಪ್ರೀತಿ ಸಿಗುತ್ತೆ ಅಂದರೆ ನನ್ನ ದಿನ ಎಷ್ಟು ಬೇಕಾದ್ರೂ ಹೊಡ್ಸ್ಕೋತೀನಿ ಕಣ್ರಿ. ಬಿಸಿ ಬಿಸಿ ಶಾಖ ಕೊಡ್ಸ್ಕೊ ಮನೇಲಿ. ಹೊರಡು. ಚೈತ್ರದ ಹೂವಿನಂತೆ ಬೀಸಿ ಬಂದ ಗಾಳಿಯಂತೆ ತಂಪು ತಂದ ಮಳೆಯು ನೀನು ನನ್ನ ಬಾಳಿನಾಗಲಿದೆ ನೀನು. ಸೋತು ಹೋದೆ ನಿನ್ನ ಆಸೆಗೆ, ನೂರು ಮಾತು ಏಕೆ ಬೇಕು, ಪ್ರೀತಿ ಸಾಕು ಬಾಳಿಗೆ. ಸಾರುವ ಲೋಕಕ್ಕೆ ಪ್ರೀತಿ ಒಂದೇ ಶಾಶ್ವತ. ಶಾಲಿನಿ, ನಮ್ಮಪ್ಪ ಬೆಟ್ಟದಂಥ ಕಷ್ಟನ ಮಂಜನಾಗಿ ಕರಗಿಸ್ಬಿಟ್ಟ ಕಣೆ. ನೋಡು, ನಮ್ಮ ಪ್ರತಿ ಎಷ್ಟು ಲವಲೋಕಿಯಿಂದ ಇದ್ದಾಳೆ. ಯಾಕೆ, ಏನಾಯ್ತು? ಹಾ, ನಿಮ್ಮಪ್ಪ ನಮ್ಮ ಬೆಟ್ಟದಂಥ ಕಷ್ಟನ ಕರಗಿಸ್ಬಿಟ್ಟ. ಆದ್ರೆ ನಾನು ಅವನ ಬೆತ್ತದ ಕೋಲಲ್ಲಿ ಒಡಿಸ್ಬಿಟ್ಟೆ. ಏನೇ, ಏನ್ ಹೇಳ್ತಿದ್ಯಾ ನೀನು? ನಿಂಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ಏನಾಯ್ತೆ? ಬಸ್ ಸ್ಟಾಪಲ್ಲಿ ಏನೇನೋ ಚೇಷ್ಟೆಗಳು ಮಾಡ್ತಿದ್ದ. ಎಲ್ರ ಮುಂದೆ ನಂಗೊಂದು ಮುತ್ತು ಕೊಟ್ಬಿಟ್ಟ. ಅಲ್ಲಿದ್ದ ಪೊಲೀಸು ಅವನ್ನ ಹೇಳ್ಕೊಂಡು ಹೋಗಿ ಚೆನ್ನಾಗಿ ಹೊಡೆದ್ಬಿಟ್ರು. ಅಯ್ಯೋ ರಂಗ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ನೀನು? ಅಲ್ವೇ, ಪೊಲೀಸ್ನವ್ರು ಎಳ್ಕೊಂಡು ಹೋಗ್ತೀರಾ, ನೀನ್ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಾ? ಆತ ನನ್ ಗಂಡ ಬಿಟ್ಬಿಡಿ ಅಂತ ಬಿಡ್ಸೋಕಾಗ್ಲಿಲ್ವಾ? ನಾನ್ಯಾಕೆ ಬಿಡ್ಸ್ಕೋಬೇಕು? ಎಲ್ರ ಮುಂದೆ ಪಬ್ಲಿಕಲ್ಲಿ ಮಿಸ್ಬಿಹೇವ್ ಮಾಡೋದು ಸರಿನಾ? ಹಾಗಂತ ಕಟ್ಕೊಂಡ್ ಗಂಡನ್ನೇ ಹೊಡಿಸ್ತೀಯನೇ ನೀನು? ಅದ್ರಲ್ಲೇನಿದೆ? ಮಾಡಿದ್ದುಣ್ಣೋ ಮಾರಾಯ, ಅನ್ಭವಿಸ್ಲಿ ಬಿಡು. ರಂಗ, ಇವಳಿಗೆ ಅಭಯ್ ಮೇಲೆ ಪ್ರೀತಿನೇ ಇಲ್ವಾ? ಅಥವಾ ಇದ್ರೂ ಮುಚ್ಚಿಟ್ಕೊಂಡು ನಾಟಕ ಆಡ್ತಾ ಇದ್ದಾಳ? ಅದು ಸರಿ ಬಿಡು. ಮೊದ್ಲೇ ಶ್ರೀಮಂತರ ಮನೆ ಹುಡುಗ, ಅವನಿಗೇನು ಹೊತ್ತು ಗೊತ್ತು ರಸ್ತೆ ಗಿಸ್ತೆ ಏನಾದ್ರೂ ಒಂದಿದ್ಯಾ? ಅವ್ರ ಅಪ್ಪ ಅಮ್ಮ ಒಳ್ಳೆ ಬೀದಿ ಬಸು ನಂಗೆ ಬೆಳೆಸ್ಬಿಟ್ಟಿದ್ದಾರೆ ಅಲ್ವಾ? ಹುಡುಗಿನ ಕಂಡ್ರೆ ಬಾಯ್ ಬಿಡ್ತಾನೆ, ಕತ್ತೆ ಬಿಡುವ. ಹ್ಞೂ ಕಣಮ್ಮ, ಹುಡ್ಗಿರ್ ನೋಡಿದ್ರೆ ಜೋಲ್ ಪಾಟಿ ತರ ಆಡ್ತಾನೆ. ಮಾನ ಮರ್ಯಾದೆ ಏನೂ ಇಲ್ಲ. ಇಂಥವ್ರನ್ನ ನರಕದಲ್ಲಿ ಹಾಕಿ ಶಟ್ ಅಪ್. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನೀವಿಬ್ರು ಬಾಯ್ ಬಂದಂಗ್ ಬಾಯ್ತಾ ಇದ್ದೀರಾ. ಅಂತದೇನ್ ಮಾಡಿದ ನಾನು? ಅಯ್ಯೋ ಹಂಗಲ್ವೇ, ನೀನೇ ಹೇಳ್ದಿಲ್ಲ ನಿನ್ ಹತ್ರ ಅದೇನೋ ಅಸಹ್ಯವಾಗಿ ನಡ್ಕೊಂಡ ಅಂತ. ನಾನ್ 1000 ಹೇಳ್ತೀನಿ, ಅದಕ್ಕೆ ನೀವ್ ಯಾಕೆ ಬಾಯ್ಬೇಕು ಅವನ್ನ? ಓ ಬಹಳ ಚೆನ್ನಾಗಿದೆ. ನನ್ ಮಗಳ ಹತ್ರ ಹಂಗೆಲ್ಲ ನಡ್ಕೊಂಡ್ರೆ ನಾ ಸುಮ್ನೆ ಬಿಟ್ಬಿಡ್ತೀನ? ಕೈ ಕಾಲ್ ಅವ್ನ್ಗೇನಾರ ಅಂದ್ರೆ ನಾನ್ ಸುಮ್ನಿರಲ್ಲ.
ಹಂಗಲ್ಲ, ನಿಂಗೆ ಬೇಜಾರು ಮಾಡ್ತಾನೆ, ಹಿಂಸೆ ಕೊಡ್ತಾನೆ ಅಂದ್ರೆ ಅಂತ ಕಚಡಗಳನ್ನ. ಪ್ರತಿ ಯಾರನ್ನೇ ನೀನ್ ಕಚಡ ಅಂತಿರೋದು? ಬಾಡ್ಸ್ಬಿಡ್ತೀನಿ ನೋಡ್ ಕತ್ತೆ. ಅವ್ನು ನನ್ಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ನಾನು ಯಾವತ್ತಾದ್ರೂ ಹೇಳಿದ್ ನಾನು ನಿಮ್ಗೆ?